ಎಲ್ಲರಿಗೂ ನಮಸ್ತೆ. ನೀವು ಎಲ್ಲ ರೀತಿಯ ರೈಸ್ ಬಾತನ್ನು ಮಾಡ್ಕೊಂಡಿರ್ತೀರ, ಆದರೂ ಈ ರೀತಿ ರೈಸ್ ಬಾತನ್ನು ಮಾಡ್ಕೊಂಡಿರ್ಲಿಕ್ಕಿಲ್ಲ. ಒಮ್ಮೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನಾನು ಇವತ್ತು ರೈಸ್ ಬಾತ್ ಮಾಡ್ಕೊಳ್ಳಿಕ್ಕೆ 1 ಲೋಟ ಬಾಸ್ಮತಿ ಅಕ್ಕಿ ಇತ್ತು, ಅದನ್ನು ನೆನೆಸಿಟ್ಕೊಂಡಿದ್ದೇನೆ. ಒಂದು 20 ನಿಮಿಷ ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಂಡು ಇದರ ರೈಸನ್ನು ತಯಾರು ಮಾಡ್ಕೊಳ್ತಿದ್ದೇನೆ. ನೆನೆಸಿಟ್ಕೊಂಡಂಥ ಅಕ್ಕಿಯನ್ನು ಅದರಲ್ಲಿ ಹಾಕಿಬಿಟ್ಟು ಅನ್ನವನ್ನು ಮಾಡ್ಕೊಳ್ಳೋಣ. ಫಸ್ಟಾಗಿ ನಾನು ಕ್ಯಾಬೇಜ್ ರೈಸ್ ಬಾತನ್ನು ಮಾಡ್ತಾಯಿದ್ದೇನೆ. ಸಖತ್ತಾಗಿ ಬಂದಿದೆ, ಮಾತ್ರ ಬಹಳ ಟೇಸ್ಟಿಯಾಗಿ ಬಂದಿದೆ ಸ್ನೇಹಿತರೆ. ನೀವು ಕೂಡ ಒಮ್ಮೆ ಮಾಡ್ಕೊಂಡು ನೋಡಿ. ಈ ಅಕ್ಕಿಯನ್ನು ಅನ್ನ ಮಾಡಲಿಕ್ಕೆ ಹಾಕಿಬಿಟ್ಟು ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿಬಿಡಿ ಅನ್ನ ಬೇಯುವಾಗ. ನೋಡಿ, ಅದಕ್ಕಾಗಿ ನಾನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಗೋಡಂಬಿ, ಚಕ್ಕೆ, ಲವಂಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈ ಥರ ಕ್ಯಾರೆಟು, ದೊಣ್ಣೆ ಮೆಣಸಿನ್ಕಾಯಿ, ಈರುಳ್ಳಿ, ಹಸಿಮೆಣಸು, ಕ್ಯಾಬೇಜನ್ನು ಚಾಪರಲ್ಲಿ ಹಚ್ಚಿಟ್ಕೊಂಡಿದ್ದೇನೆ. ನೋಡಿ, ಅದಕ್ಕೆ ಒಂದು ಅರ್ಧ ಲಿಂಬೆಹಣ್ಣನ್ನು ಕೂಡ ತಗೊಳ್ಳುವ ಲಾಸ್ಟಲ್ಲಿ ಹಾಕ್ಕೊಳ್ಳಿಕ್ಕಾಗ್ತದೆ. ಬಹಳ ಟೇಸ್ಟಿಯಾಗಿ ಬಂದಿದೆ ಮಾತ್ರ ಕ್ಯಾಬೇಜ್ ರೈಸ್ ಬಾತ್ ಅನ್ನೋದು. ನಾನು ಪ್ರಥಮ ಪ್ರಯೋಗ ಮಾಡಿದ್ದೇನೆ ಅಂತ ಕೂಡ ಹೇಳ್ಬೋದು. ಕ್ಯಾಬೇಜನ್ನು ನಮ್ಮ ಮನೇಲಿ ಇಷ್ಟಪಡೋದಿಲ್ಲ. ನೋಡಿ, ಈ ಚಿಕ್ಕ ಕ್ಯಾಬೇಜಲ್ಲಿ ನಾನು ಅರ್ಧ ಕೂಡ ಹಾಕ್ಕೊಳ್ಳಿಲ್ಲ, ಅರ್ಧಕ್ಕಿಂತ ಕಡಿಮೆನ ಹಾಕ್ಕೊಂಡಿದ್ದೇನೆ. 1 ಲೋಟ ರೈಸ್ ಮಾಡಿರೋದ್ರಿಂದ ಅರ್ಧಕ್ಕಿಂತ ಕಡಿಮೆನ ಚಾಪರಲ್ಲಿ ಈ ರೀತಿನೇ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಉದ್ದುದ್ದವಾಗಿ ಕಟ್ ಮಾಡಿಕೊಂಡ್ರೆ ನೋಡಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ನಾನು ಆ ರೈಸ್ ಆ ಕಡೆ ಬೇಯ್ತಾ ಇದೆ. ಒಂದು 10 ನಿಮಿಷ 8 ನಿಮಿಷ ಬೆಂದರೆ ಸಾಕಾಗ್ತದೆ. ನಾನು ಈ ಕಡೆ ಒಗ್ಗರಣೆಗೆ ಅಷ್ಟೋ ತನಕ ಮಾಡ್ಕೊಳ್ತೇನೆ. 2 ಚಮಚ ತುಪ್ಪವನ್ನು ಹಾಕ್ಕೊಂಡು 2 ಚಮಚ ಎಣ್ಣೆನ ಹಾಕ್ಕೊಂಡಿದ್ದೇನೆ. ನಾನು ಗೋಲ್ಡ್ ವಿನ್ನರನ್ನು ಹಾಕ್ಕೊಂಡಿದ್ದೇನೆ. ನೀವುಗಳು ಯಾವ ಎಣ್ಣೆ ಉಪಯೋಗಿಸ್ತೀರಾ ಅದನ್ನು ಹಾಕ್ಕೊಳ್ಳಿ. ತುಪ್ಪ ಹಾಕಲೇಬೇಕಂತೇನಿಲ್ಲ, ಹಾಕಿದರೆ ಚೆನ್ನಾಗಿರ್ತದೆ ಟೇಸ್ಟು. ಅದಕ್ಕಾಗಿ ಒಗ್ಗರಣೆಗೆ ನಾನು ಒಂದು ಪಲಾವ್ ಎಲೆಯನ್ನು ಹಾಕ್ಕೊಂಡಿದ್ದೇನೆ. ಸ್ಟಾರ್ ಹೂವು 2 ಚಕ್ಕೆ ಪೀಸು, 4 ಲವಂಗವನ್ನು ಹಾಕ್ಕೊಂಡು ಎಣ್ಣೆ ಬಿಸಿ ಆದಾಗ ಹಾಕ್ಕೊಂಡಿದ್ದೇನೆ. ಒಂದು 10ರಿಂದ 20 ಅರ್ಧ ಭಾಗದ ಗೋಡಂಬಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದು ಟೇಸ್ಟನ್ನು ಚೆನ್ನಾಗಿ ಕೊಡ್ತದೆ. ಗೋಡಂಬಿ ಹಾಕಲೇಬೇಕು ಅಂತ ರೂಲ್ಸ್ ಏನಿಲ್ಲ, ನಿಮ್ಮಲ್ಲಿ ಇದ್ದಾಗ ಹಾಕ್ಕೊಳ್ಳಿ. ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ಗೋಡಂಬಿ ಸ್ವಲ್ಪ ಕೆಂಪಗಾದ ನಂತರ ಏನು ಹಚ್ಚಿ ಇಟ್ಕೊಂಡಿದ್ದೇವೆ ಹಸಿಮೆಣಸು, ಈರುಳ್ಳಿ, ದೊಣ್ಣೆ ಮೆಣಸಿನ್ಕಾಯಿ, ಕ್ಯಾರೆಟ್ ಅದನ್ನು ಒಟ್ಟಿಗೆ ಹಾಕ್ಕೊಳ್ತೇನೆ. ನಾನು 1 ದೊಣ್ಣೆ ಮೆಣಸಿನ್ಕಾಯಿ, 1 ಕ್ಯಾರೆಟು, 2 ಹಸಿಮೆಣಸು, 2 ಈರುಳ್ಳಿಯನ್ನು ತಗೊಂಡಿದ್ದೇನೆ. ನಾನು ಮಸಾಲೆ ಜಾಸ್ತಿ ಇದ್ದರೆ ಸ್ವಲ್ಪ ಚೆನ್ನಾಗಿರ್ತದೆ. ಇದು ಯಾಕಂತ ಹೇಳಿದರೆ ಅಲ್ಲೇ ಬಾಡಿ ಹೋಗ್ತದಲ್ಲ, ಹಾಗಾಗಿ ಮಸಾಲೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರ್ತದೆ. ಇದು ಸ್ವಲ್ಪ ಬಾಡೋ ತನಕ ಒಂದು 2 ನಿಮಿಷ ಬಿಟ್ಟುಬಿಟ್ಟು ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಚಮಚ ಆಗುವಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೇನೆ. ಇದನ್ನು ಸ್ವಲ್ಪ ಕೈ ಆಡಿಸ್ಬಿಟ್ಟು ಹಸಿ ವಾಸನೆ ಹೋಗಲಿ ಸ್ವಲ್ಪ ಕೈ ಆಡಿಸ್ಬಿಟ್ಟು ನಂತರ ಇದು ಈಗ ಬಾಡಿರ್ತದೆ ಈರುಳ್ಳಿ ಮತ್ತು ಮೆಣಸು ಎಲ್ಲ ಹಚ್ಚಿಟ್ಕೊಂಡಂಥ ಕ್ಯಾಬೇಜನ್ನು ಇವಾಗಲೇ ಇದಕ್ಕೆ ಹಾಕ್ಕೊಳ್ತೇನೆ. ಅದು ಕೂಡ ಇದರಂತೆ ಬಾಡಿದರೆ ಸಾಕಾಗ್ತದೆ. ಯಾವುದೇ ರೀತಿ ಬೇಯುವ ಅಗತ್ಯವಿಲ್ಲ, ಇದರಲ್ಲೇ ಫ್ರೈ ಮಾಡುವಾಗ ಬೆಂದುಕೊಳ್ತದೆ. ಒಂದೊಂದೇ ಮಸಾಲೆಗಳನ್ನು ನಾವಿಲ್ಲಿ ಹಾಕ್ಕೊಳ್ತಾ ಇರುವಾಗ ಅದು ಅಲ್ಲಿಗೆ ಬೆಂದು ಕರೆಕ್ಟ್ ಆಗ್ತದೆ. ಯಾವುದೇ ನೀರಿನ ಅವಶ್ಯಕತೆ ಇಲ್ಲ. ಉಪ್ಪನ್ನು ಮಾತ್ರ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಅರ್ಧ ಚಮಚ ಅರಿಶಿನ ಪುಡಿಯನ್ನು ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕ್ತಾ ಇರುವಾಗಲೇ ಕೈ ಆಡಿಸ್ಕೊತಾ ಇದ್ದರೆ ಅಲ್ಲೇ ಚೆನ್ನಾಗಿ ಬಾಡ್ತದೆ. ಅದಕ್ಕೆ ಒಂದು ಚಿಕ್ಕ ಚಮಚದಲ್ಲಿ ಜೀರಾ ಪೌಡರ್, ಒಂದು ಚಿಕ್ಕ ಚಮಚದಲ್ಲಿ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೇನೆ. ಅದೇ ಚಿಕ್ಕ ಚಮಚದಲ್ಲಿ ಗರಂ ಮಸಾಲ ಒಂದು ಪೌಡರ್, ಗರಂ ಮಸಾಲ ಪೌಡರ್ ಒಂದು ಚಮಚ, ಚಿಕ್ಕ ಚಮಚದಲ್ಲಿ 1 ಚಮಚ ಆಗುವಷ್ಟು ಬಿರಿಯಾನಿ ಮಸಾಲವನ್ನು ಕೂಡ ಹಾಕ್ಕೊಂಡಿದ್ದೇನೆ. ಖಾರಕ್ಕಾಗಿ ಕಲ್ಲರಿಗಾಗಿ ನಾನು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಉಪಯೋಗಿಸ್ತೇನೆ. 1ರಿಂದ 1.5 ಚಮಚ ಆಗುವಷ್ಟು, 2 ಹಸಿಮೆಣಸು ಹಾಕಿದ್ದೇನೆ, ಹಾಗಾಗಿ 1ರಿಂದ 1.5 ಚಮಚ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಉಪಯೋಗಿಸ್ತೇನೆ. ನನಗೆ ಗುಂಟೂರು ಮೆಣಸಿನ ಖಾರ ಆಗೋದಿಲ್ಲ ಹೆಲ್ತಿಗೆ, ಅದಕ್ಕೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಉಪಯೋಗಿಸ್ತಾ ಇದ್ದೇನೆ. ಆವಾಗಲೇ ಹೇಳಿದ್ನಲ್ಲ ಬಿರಿಯಾನಿ ಮಸಾಲ ಅಂತ 1 ಚಮಚ, ಅದನ್ನು ಹಾಕಿಬಿಟ್ಟು 1/4 ಚಮಚ ಗರಂ ಮಸಾಲೆಯನ್ನು ಯೂಸ್ ಮಾಡಿದ್ದೇನೆ. ಅಷ್ಟೇ ಸಾಕಾಗ್ತದೆ. ಎಲ್ಲವನ್ನು ಹಾಕಿ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲಿ ಅದು ಬೇಯೋ ಹಾಗೆ ಮಾಡ್ಕೊಳ್ಳಿ. ಲಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ಲಿಂಬೆಹಣ್ಣು ಹಿಂಡುವಾಗ ಬೀಜ ಬಿದ್ದರೆ ತೆಗಿಬೇಕಾಗ್ತದೆ. ನಾನು ತೆಗೆದುಬಿಟ್ಟು ಹಾಕಿದ್ದೇನೆ, ಆದರೆ ಒಂದು ಉಳ್ಕೊಂಡಿರೋದು ಅಲ್ಲೇ ಬಿದ್ದಿದೆ. ತೆಗೆದುಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಾಂದರೆ
ಲಿಂಬೆಹಣ್ಣಿನ ಬೀಜ ಆಗಿದ್ರೆ ಬಾಯಿಯ ಟೇಸ್ಟನ್ನೇ ಹಾಳು ಮಾಡ್ತದೆ. ರೈಸ್ ಕೂಡ ರೆಡಿಯಾಗಿದೆ ನೋಡಿ. ನೀವು ಈ ಒಗ್ಗರಣೆ ಅನ್ನೋದು ಒಂದು 6ರಿಂದ 7 ನಿಮಿಷದಲ್ಲಿ ತಯಾರಾಗ್ತದೆ. ಅಷ್ಟರೊಳಗೆ ರೈಸ್ ಕೂಡ ರೆಡಿ ಆಗ್ತದೆ. ಅನ್ನ ನೀವು ಯಾವುದನ್ನು ಕೂಡ ಬಳಸ್ಬೋದು. ಸೋನಾ ಮಸೂರಿ ರೈಸನ್ನು ಕೂಡ ಬಳಸ್ಬೋದು, ಅದು ಕೂಡ ಚೆನ್ನಾಗಿರ್ತದೆ. ಅದು ಕುಕ್ಕರಲ್ಲಿ ಮಾಡಿಕೊಂಡ್ರೂ ಕೂಡ ಆಗೋದೇ 5 ನಿಮಿಷದಲ್ಲಿ. ಆ ಕಡೆ ಈ ಕಡೆ ಇಟ್ಕೊಂಡ್ರೆ 10-15 ನಿಮಿಷದಲ್ಲಿ ಎಲ್ಲ ಐಟಮ್ಗಳನ್ನು ಹಚ್ಚಿಟ್ಕೊಂಡ್ರೆ ನಿಮಗೆ ರೆಡಿ ಆಗ್ತದೆ ಕ್ಯಾಬೇಜ್ ರೈಸ್ ಬಾತ್. ನೋಡ್ಕೊಳ್ಳಿ ಸ್ನೇಹಿತರೆ, ನೀವು ಒಮ್ಮೆ ಮಾಡ್ಕೊಳ್ಳಿ. ತಮಾಷೆ ಹೇಳ್ತಾ ಇಲ್ಲ ನಾನು, ಭಾರಿ ಚೆನ್ನಾಗಿ ಬಂದಿದೆ ಮಾತ್ರ. ನನಗೆ ಸಖತ್ತಾಗಿ ಇಷ್ಟ ಆಯಿತು ಮಾತ್ರ. ಕ್ಯಾಬೇಜ್ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಸೇಲ್ ಆಗೋದಿಲ್ಲ. ಪಲ್ಯ ಮಾಡಿದರೂ ಸೇಲ್ ಆಗೋದಿಲ್ಲ, ಸಾರಂತೂ ಆಗೋದೇ ಇಲ್ಲ. ಹಾಗಾಗಿ ನಾನು ನೋಡುವ ಅಂತ ಈ ಥರ ಒಂದು ಮಾಡಿಕೊಂಡು ನೋಡಿದ್ದೇನೆ. ಸಖತ್ತಾಗಿ ಟೇಸ್ಟ್ ಬಂದಿದೆ ಮಾತ್ರ. ನಾನು ತಂದಿರೋದು ಮಂಚೂರಿ ಮಾಡಬೇಕು ಅಂತ, ಉಳಿದಿದ್ರಲ್ಲಿ ಮಂಚೂರಿ ಮಾಡಿಕೊಳ್ಳುವ ಅರ್ಧದಕ್ಕಿಂತ ಕಾಲು ಭಾಗದಲ್ಲಿ ನಾನು ಕ್ಯಾಬೇಜ್ ರೈಸ್ ಬಾತನ್ನು ರೆಡಿ ಮಾಡಿದ್ದೇನೆ ಸ್ನೇಹಿತರೆ. ನೀವು ಪ್ರಯೋಗ ಮಾಡಿ ಹೇಳಿ ಸ್ನೇಹಿತರೆ. ಎಲ್ಲರೂ ಮಾಡ್ಕೊಂಡು ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸ್ನೇಹಿತರೆ. ಎಲ್ಲರಿಗೂ ವಂದನೆಗಳು. ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ. ಧನ್ಯವಾದಗಳು. ನಮಸ್ಕಾರ.